ಬ್ರೇಕ್ನ ಬಳಿಕ ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿನಿಮಾ ರಂಗದಲ್ಲಿ ಈಗ ಹೆಚ್ಚು ಸದ್ದು ಮಾಡ್ತಾ ಇರುವ ಸಿನಿಮಾಗಳು ಅಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾಗಳು. ಆದರೆ ಕ್ರೇಜಿ ಸ್ಟಾರ್ ಅಂದೇ ಪ್ಯಾನ್ ಇಂಡಿಯಾ ಸಿನಿಮಾ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಉದಾಹರಣೆ 1990ರಲ್ಲಿ ಬಿಡುಗಡೆಯಾದಂಥ ಬಣ್ಣದ ಗೆಜ್ಜೆ ಸಿನಿಮಾ. ಡಿ ರಾಜೇಂದ್ರ ಬಾಬು ನಿರ್ದೇಶಿಸಿದ ಈ ಸಿನಿಮಾದಲ್ಲಿ ಹಿಂದಿಯಿಂದ ಅಮ್ಜದ್ ಖಾನ್, ತೆಲುಗಿನಿಂದ ಅಮಲಾರನ್ನ ಕರೆತರ್ತಾರೆ. ಕನ್ನಡದ ಭಾರತಿ ವಿಷ್ಣುವರ್ಧನ್ ಹಾಗೂ ದೇವರಾಜ್ ಅವರು ಕೂಡ ಈ ಸಿನಿಮಾದಲ್ಲಿ ನಟಿಸಿದ್ರು. ಇನ್ನು ಬಣ್ಣದ ಗೆಜ್ಜೆ ಸಿನಿಮಾವನ್ನ ನಾಗಾರ್ಜುನ ನಾಯಕತ್ವದಲ್ಲಿ ಪ್ರೇಮ ಯುದ್ಧಂ ಹೆಸರಿನಲ್ಲಿ ಸೈಮಲ್ಟೇನಿಯಸ್ ಆಗಿ ತೆಲುಗಿನಲ್ಲೂ ನಿರ್ಮಾಣ ಮಾಡ್ತಾರೆ. ಇದೇ ಸಿನಿಮಾ ಮುಂದೆ ತಮಿಳು, ಹಿಂದಿಗೂ ಕೂಡ ಡಬ್ ಆಗಿ ರಿಲೀಸ್ ಆಗುತ್ತೆ. ಯಾಕೆ ಬಂದೆ ಇಲ್ಲಿ? ಹಾಗೆ ಬರೋರು ಮರ್ಯಾದೆಯಾಗಿ ಬಾಗಿಲ ಹತ್ರ ಬಂದು ಬೆಲ್ ಹೊಡೆದು ಮೇ ಐ ಕಮ್ ಇನ್ ಅಂತ ಕೇಳ್ತಾರೆ. ನೀನ್ ನೋಡಿದ್ರು ಒಳ್ಳೆ ಕೋತಿ ತರ ಬಂದ್ಬಿಟ್ಟಿದೀಯಾ? ಕಚೇರಿ ಶುರು ಮಾಡಬೇಡ, ನೋಡಿದವ್ರು ನಾನೇನೋ ಮಾಡ್ದೆ ಅನ್ಕೊಂಡ್ಬಿಡ್ತಾರೆ. ಸಾಕು ನಿಲ್ಸು ಸೈರನ್ನ. ಇವರು ಮಾಡಿದ್ಲಪ್ಪ ಇವಳು ಇನ್ಸ್ಟಾಲ್ಮೆಂಟ್ ಅಲ್ಲ. ಅವಳು ಯಾಕೆ ಬಂದೆ ಇಲ್ಲಿ? ಕ್ಲೀನ್ ಮಾಡು, ಆಮೇಲೆ ಹೇಳ್ತೀನಿ. ದನ ತೊಳೆಯೋ ಅಭ್ಯಾಸ ನನಗಿಲ್ಲ. ಏನೇ ಸೈರನ್ ಸರಸ್ವತಿ, ಇದೇನೆ ನಿನ್ ಬಾತ್ರೂಮ್? ಹೆಣ್ಣು ಮುಚ್ಕೊಂಡು ಸ್ನಾನ ಮಾಡು, ಏನು ಕಾಣಿಸೋದಿಲ್ಲ. ನಾನು ಈ ಕಡೆ ತಿರ್ಕೋತೀನಲ್ಲ. ದನಗಳು, ಕೋತಿಗಳು ಇವೆಲ್ಲ ಸೋಪು ಶಾಂಪು ಕೇಳೋಕ್ ಶುರು ಮಾಡ್ಬಿಟ್ರೆ ಇನ್ ನಾವೆಲ್ಲಿಂದ ಸ್ನಾನ ಮಾಡೋದು? ನಡಿ, ಹೋಗು. ಮಾತಾಯಿ, ಟ್ಯಾಂಕ್ ಖಾಲಿ ಆಗೋಯ್ತು ಕಣೆ. ಆಯ್ತೇನೆ? ಅಲ್ಲಿರೋ ನೀರೆಲ್ಲ ಖಾಲಿ ಮಾಡ್ಬಿಡ್ಬೇಡ ಕಣೆ.
ಬಾತ್ರೂಮ್ ಅಲ್ಲಿ ಬಾಂಬ್ ಬಿದ್ದು ಕೂಗಾಡ್ತಾ ಇದೀಯಾ? ಅಲ್ಲಿದೆ ನೋಡಿ ನಿನ್ನ ಬಟ್ಟೆ. ಸೈರನ್ ಸರಸ್ವತಿ, ಬಟ್ಟೆ ಬರುತ್ತೆ ತಗೋ. ಇದು ನಮ್ಮ ತಾತಂದು, ಈಗ ನಮ್ಮ ಅಪ್ಪಂದು, ಇವಾಗ ನಿಂದು. ಆದ್ರೆ ಒಂದು, ನೀನ್ ನಮ್ಮ ಪಿಯಾನೋ ಶೆಡ್ ಕ್ಲೀನ್ ಮಾಡಿದ ಮೇಲೆ ಮಾತ್ರ ಈ ಪ್ಯಾಂಟ್ ನಿಂದು, ಅಲ್ಲಿವರೆಗೂ ನಂದು. Autograph, please. No, I won't. You nonsense. ಯಾಕೆ ಈ ತರ ಹೆದರ್ಕೊಂಡು ಓಡ್ತಾ ಇದೀಯಾ? Behave yourself. ಫ್ಯಾನ್ ಅಂತ ಮರ್ಯಾದೆ ಕೊಟ್ರೆ ಸಲ್ಗೆ ಜಾಸ್ತಿ ಆಯ್ತು. Please get out. ನಾನು ಹೊರಗೆ ಹೋಗೋದಕ್ಕಲ್ಲ ಬಂದಿರೋದು. ಯಾರು ಗೊತ್ತಾ, ನಮ್ಮ ಪ್ರೇಮ ಇವತ್ತಿಗೂ ನನ್ನ ಹೃದಯದಲ್ಲಿ ಕುಣಿದು ನಲಿತಿದೆ. ಅದು ನಿನ್ನ ಭ್ರಮೆ. ದೇಶಕ್ಕೆ ಮೋಸ ಮಾಡಬಹುದು, ಅಣ್ಣ ತಮ್ಮಂದ್ರಿಗೂ ಮೋಸ ಮಾಡಬಹುದು, ಆದ್ರೆ ಹೃದಯಕ್ಕೆ ಮಾತ್ರ ಮೋಸ ಮಾಡಕ್ಕಾಗಲ್ಲ ಮೇನಕ. ಪ್ರೇಮ ಅನ್ನೋದು ಕಬ್ಬಿನ ಜಲ್ಲೆ ಅಲ್ಲ, ರಸ ಹೀರ್ಕೊಂಡು ಹೂ ಅಂತ ಸಿಪ್ಪೆ ಉಗ್ಯೋಕೆ. ಪ್ರೇಮಕ್ಕೆ ಭಯ ಇರಬಾರ್ದು, ಅದೊಂದು ಯುದ್ಧ. ಆ ಯುದ್ಧದಲ್ಲಿ ಹೋರಾಡ್ಲೇಬೇಕು. ನಿನ್ನ ಮೋಸದಿಂದ ನನ್ನ ಪ್ರೇಮ ಚಂಡಮಾರುತಕ್ಕೆ ಸಿಕ್ಕಿ ದಿಕ್ಕು ಕಾಣದೆ ತೊಳಲಾಡ್ತಾ ಇದೆ. ಇದು ನನ್ನ ಹೃದಯದಿಂದ ನಿನಗೆ ಬಂದಿರೋ ಪ್ರೇಮದ ಸಂದೇಶ. ನೀನ್ ಯಾರಂತ ನನಗೆ ಗೊತ್ತೇ ಇಲ್ಲ. ನೀನ್ ಯಾವ್ದು ನಾನು ನೋಡೇ ಇಲ್ಲ. ಸುಮ್ನೆ ಮರ್ಯಾದೆಗಿಂದ ಹೊರಟೋಗು. ನೀನು ನನಗೆ ಮೋಸ ಮಾಡೋಕ್ಕಾಗೋದಿಲ್ಲ. ನಾಲಿಗೆ ಸುಳ್ಳು ಹೇಳ್ಬೋದು, ಆದ್ರೆ ಈ ಕಣ್ಣುಗಳು ಮಾತ್ರ ಸುಳ್ಳು ಹೇಳೋದಿಲ್ಲ. ಈ ನಿನ್ನ ಕಣ್ಣೇ ನಮ್ಮ ಪ್ರೇಮಕ್ಕೆ ಸಾಕ್ಷಿ. ನೀನು ಕೊಟ್ಟ ಪ್ರೇಮದ ಭಾಷೆ ಏನಾಯ್ತು ಹೇಳು. ನಿನ್ನಂತ ಲೋಫರಿಗೆ ಭಾಷೆ ಕೊಡಕ್ಕೆ ನಾನೇನು ಬಿಕಾರಿ ಹೆಣ್ಣಲ್ಲ. ನೀನೊಬ್ಬ ಹುಚ್ಚ. ನೀನ್ ಹೇಳೋದೆಲ್ಲ ಬರೀ ಸುಳ್ಳು. ಇವತ್ತು ನನ್ನ ಹಣ, ರೂಪು, ಯಶಸ್ಗೆ ನಿನ್ ಹಾಗೆ ತಲೆ ಕೆಟ್ಟಿರೋರು ಬೇಕಾದಷ್ಟು ಜನ ಹೀಗಾಡ್ತಾರೆ. ಈ ಮನುಗೆ ಅಹಂಕಾರ ಭ್ರಮೆ ತುಂಬಿಕೊಂಡು ಮೆರೀತಿರೋ ಆ ನಾಟ್ಯ ಮಯೂರಿ ಬೇಕಾಗಿಲ್ಲ. ನೋಡಿದ್ಯಾ, ಆ ನಿನ್ನ ಭ್ರಮೆ ಹೇಗೆ ಚೂರು ಚೂರಾಗೋಯ್ತು. ಹಲೋ, ರಿಸೆಪ್ಷನ್. ಬೇಡ. ನೋ. ಬಿಡು. ಜ್ಞಾಪಕ ಇದೆಯಾ, ನನ್ನ ಮನಸ್ಸಿನಂತಹ ತಣ್ಣಗಿರೋ ಐಸ್ ಕ್ರೀಮ್ ನಿನ್ನ ಹೃದಯದ ಮೇಲೆ ಬಿದ್ದದ್ದಾದ್ರೂ ನೆನಪಿದೆಯಾ? ನಾನ್ ನಿನಗೆ ಮುತ್ತು ಕೊಟ್ಟು ನಿನ್ನ ಶೀಲನ ಸೂರೆ ಮಾಡ್ಬಿಡ್ಬೋದು, ಆದ್ರೆ ನಾನು ಹಾಗೆ ಮಾಡೋದಿಲ್ಲ. ಯಾಕೆ ಅಂತ ಗೊತ್ತಾ? ನಾನು ನಿನಗೆ ಮಾತು ಕೊಟ್ಟಿದ್ದೀನಿ, ತಾಜ್ ಮಹಲ್ ಮುಂದೆ ಮಾತ್ರ ಮುತ್ತು ಕೊಡ್ತೀನಿ ಅಂತ. ಇನ್ನೂ ಜ್ಞಾಪಕ ಬರ್ಲಿಲ್ವಾ? You don't love me? No. You didn't love me? No. You didn't love me? No. Come on, tell me you love me. Tell me. No. I don't love you. ಬಣ್ಣದ ಗೆಜ್ಜೆ ಸಿನಿಮಾಕ್ಕೆ ಹಂಸಲೇಖ ಸಂಗೀತ ಮತ್ತು ಸಾಹಿತ್ಯ ನೀಡ್ತಾರೆ. ಈ ಸಿನಿಮಾ ಹಾಡುಗಳಿಂದಲೂ ಕೂಡ ದೊಡ್ಡ ಸದ್ದು ಮಾಡುತ್ತೆ. ಅದೇ ಕಾರಣಕ್ಕೆ ತೆಲುಗು ಸಿನಿಮಾದಲ್ಲೂ ಕೂಡ ಇದೇ ಟ್ಯೂನ್ಗಳನ್ನೇ ರಿಟೈನ್ ಮಾಡಿಕೊಳ್ತಾರೆ. ಅದರಲ್ಲೂ
ಸ್ವಾತಿ ಮುತ್ತಿನ ಮಳೆ ಹನಿಯೇ ಹಾಡಂತೂ ವಿಶೇಷ ರಾಗ ಸಂಯೋಜನೆ ಮತ್ತು ಸಾಹಿತ್ಯದಿಂದ ಗಮನ ಸೆಳೆದ್ರೆ ಆ ಹಾಡಿನ ಪಿಕ್ಚರೈಸೇಷನ್ ಕೂಡ ಅಷ್ಟೇ ಅದ್ಭುತವೆನಿಸುವಂತೆ ಮೂಡಿ ಬಂದಿದ್ದು ಇಂದಿಗೂ ಸಿನಿ ರಸಿಕರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದಿದೆ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಣಿಯ ಹೃದಯದ ಚಿಪ್ಪಿಗೆ ಬಾರೇ ಸರಸರನಿ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನಿ. ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ಸ್ವಾತಿ ಮುತ್ತಿನ ಮಳೆ ಹನಿಯೇ ಮೆಲ್ಲ ಮೆಲ್ಲನೆ ಧರೆಗಿಳಿಯೇ, ನನ್ನ ರಾಜನ ಹೃದಯದ ತಿಪ್ಪಿಗೆ ಬಾರೆ ಸರಸರನೆ, ಪ್ರೀತಿಯ ಮುತ್ತಿನ ಹಾರವ ಕಟ್ಟಲು ಧುಮುಕೆ ಮಿರಮಿರನೆ. ಕ್ರೇಜಿ ಕನಸುಗಾರ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ.